ಪೂಜ್ಯ ಮಗಜ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಜಯಂತಿ ಅಂದರೆ ಇದೊಂದು ಮಾನವೀಯ ಮೌಲ್ಯ ಉಳ್ತಕ್ಕಂಥದ್ದು. ಮೂಢನಂಬಿಕೆಯಲ್ಲಿ ಇರ್ತಕ್ಕಂಥ ಒಂದು ಜನಾಂಗಕ್ಕೊಂದು ನ್ಯಾಯ ಒದಗಿಸಿದವರು ಬಸವಣ್ಣವರು, ಬಸವಾದಿ ಶರಣರು. ಆ ಒಂದು ಹಿನ್ನೆಲೆ ಇಟ್ಟುಕೊಂಡೇ ಅದನ್ನು 12ನೇ ಶತಮಾನ ನಂತರ 17ನೇ ಶತಮಾನವರೆಗೆ ಯಡಿಯೂರು ಸಿದ್ಧಲಿಂಗೇಶ್ವರ ತನ, ಅದು ಹಳಕಟ್ಟಿಯವರು ಇರ್ಬೋದು, ಹರ್ಡೇಕರ್ ಮಂಜಪ್ಪವ್ರು ಇರ್ಬೋದು, ಅಲ್ಲಿ ತನ ಅದೊಂದು ಜೀವಂತಿಕೆ ಇತ್ತು. ಅದು ಮತ್ತೆ ಅದು ಮರೆ ಆಗಿರ್ತಕ್ಕಂಥದ್ದು ಅದನ್ನು ಕಾರ್ಯರೂಪಕ್ಕೆ ತಂದು ಜನಮನಕ್ಕೆ ಮುಟ್ಟಿಸಿದ ಕೀರ್ತಿ ಅದು ಸದ್ಗುರುಗಳಾಗಿರ್ತಕ್ಕಂಥ ಮಗಜ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಸಲ್ತದೆ. ಒಂದು ಕಡೆ ಬಸವಣ್ಣ, ಇನ್ನೊಂದು ಕಡೆ ಕನ್ನಡ, ಇವೆರಡೂ ಅದ್ಭುತವಾಗಿ ಅಪೂರ್ವ ಕಾರ್ಯ ಮಾಡಿದ್ರು. ಪೂಜ್ಯ ಮಗಜ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಜಯಂತಿ ಇದನ್ನು ಆಯೋಜಿಸಲಾಗಿದೆ. ಇದರದ್ದು ರೂವಾರಿಗಳು, ಇದಕ್ಕೆಲ್ಲ ಕಾರಣೀಕರ್ತರಂದರೆ ಪರಮ ಪೂಜ್ಯ ಮಗಜನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಪೂಜ್ಯರ ಸನ್ನಿಧಾನದಲ್ಲಿ ಇದು 22ನೇ ತಾರೀಕದಂದು ನಡೀತದೆ. 22ನೇ ತಾರೀಕು ಬೆಳಗ್ಗೆ ಸರಿಯಾಗಿ 7 ಗಂಟೆಗೆ ಭಾಲ್ಕಿ ಮಠದಿಂದ ಬಸವ ಪಥ ಸಂಚಲನವನ್ನು 6 ಗಂಟೆಗೆ ಇಲ್ಲಿ ನಾವು ಬಿಡ್ತೀವಿ. 7 ಗಂಟೆಗೆ ಶತಸ್ಥಲ ಧ್ವಜಾರೋಹಣವನ್ನು ಚನ್ನಬಸವ ಆಶ್ರಮದಲ್ಲಿ ಅದು ನಡೀತದೆ. ಅದರ ನಂತರ ತೊಟ್ಟಲು ಕಾರ್ಯಕ್ರಮ ನಡೀತದೆ. ಎಲ್ಲ ಅಕ್ಕನ ಬಳಗದವರು ಸೇರಿ ಆ ತೊಟ್ಟಲು ಕಾರ್ಯಕ್ರಮವನ್ನು ಅಲ್ಲಿ ಅಕ್ಕನ ಬಳಗದವರು ನಡೆಸ್ಕೊಡ್ತಾರೆ. ಅದರ ನಂತರ 135ನೇ ಜಯಂತಿ ಉತ್ಸವವನ್ನು ಉದ್ಘಾಟನೆ ಆಗ್ತದೆ. ಅದು ನಮ್ಮ ನಾಡಿನ ಶ್ರೇಷ್ಠ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಉಪಲೋಕಾಯುಕ್ತರಾಗಿರ್ತಕ್ಕಂಥ KN ಪಣ್ಣೇನ್ ಅವರಿಂದ ಇದು ಉದ್ಘಾಟನೆಗೊಳ್ಳುತ್ತದೆ. ಇದರಲ್ಲಿ ವಿಶೇಷವಾಗಿ ಜಿಲ್ಲಾಧಿಕಾರಿಗಳಿರ್ಬೋದು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿರ್ಬೋದು, ಉಪನ್ಯಾಸ ಡಾಕ್ಟರ್ ಸಿದ್ದು ಯಾಪಲ್ ಪರ್ವಿ ಇರ್ಬೋದು, ವಿಶೇಷವಾಗಿ ಸನ್ಮಾನಗಳು. ನಮ್ಮ ಇಸ್ರೋ ಸಂಸ್ಥೆಯ 80 ವಯಸ್ಸು, ಇವತ್ತಿಗೂ ಅವರು ಭಾಳ ಉತ್ಸಾಹದಿಂದ ಇದ್ದಾರೆ. ಒಟ್ಟು 5-6 ಜನರಿಗೆ ನಾವು ವಿಶೇಷ ಸನ್ಮಾನ ಮಾಡ್ತಾ ಇದ್ದೀವಿ. ಅದರಲ್ಲಿ ಇಸ್ರೋ ಸಂಸ್ಥೆಯ ಸೈಂಟಿಸ್ಟ್ ಆಗಿರ್ತಕ್ಕಂಥ ಡಾಕ್ಟರ್ ರಾಮನಗೌಡ ನಾಡಗೌಡ ಅವರಿಗೆ, ಹಾಗೂ ನಮ್ಮ ಭಾಲ್ಕಿದವರೇ ಹಳ್ಳಿಯವರು ಬೆಂಗಳೂರಲ್ಲಿ ನರಶಸ್ತ್ರಚಿಕಿತ್ಸೆಯ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಹಳ್ಳಿಯವರು, ನಮ್ಮ ಬೀದರ್ನ ಡಾಕ್ಟರ್ ವಿವೇಕ್ ನಿಂಬೂರಿ ಅವರು, ಡಾಕ್ಟರ್ VV ನಾಗರಾಜ್ ಅವರು, GV ವಿನಯ್ ಕುಮಾರ್ ಅವರು, ಇವರೆಲ್ಲ ವೈದ್ಯಕೀಯ ಕ್ಷೇತ್ರ ಇದ್ದರೆ ಶಿಕ್ಷಣ ಕ್ಷೇತ್ರದಲ್ಲಿ GV ವಿನಯ್ ಕುಮಾರ್ ಅಂತ ದಾವಣಗೆರೆಯವ್ರ ಮೂಲತಃ ಇವರು ಬೆಂಗಳೂರಲ್ಲಿ ಇವ್ರ ಬಲ್ಲಿ ಎಲ್ಲ ಟ್ರೈನಿಂಗ್ ತಗೊಳ್ತಕ್ಕಂಥ IAS, IPS, IRS, KS ಸಾಕಷ್ಟು ಇವ್ರ ಹತ್ತಿರ ಸುರ್ಪುರಿನ ಪ್ರಕಾಶ್ ಅಂಗಡಿ ಅಂತ ತಿಳ್ಕೊಂಡು ಅವರು ಒಳ್ಳೆಯ ಸಂಘಟನೆ ಮಾಡಿ ಆ ಭಾಗದಲ್ಲೆಲ್ಲ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಂಥ ಮಹನೀಯರನ್ನ ಸನ್ಮಾನ ಇದು 10:00ವರೆಗೆ ಇದು ಸರಿಯಾಗಿ ನಡೀತದೆ. 11 ಗಂಟೆ ಉದ್ಘಾಟನೆ ಆಗ್ತದೆ. ಅದರ ನಂತರ ಮಧ್ಯಾಹ್ನ ಪ್ರಶಸ್ತಿ ಪ್ರದಾನ, ಪುಸ್ತಕ ಲೋಕಾರ್ಪಣೆ ನಡೀತದೆ. ಇಲ್ಲಿ ಅನೇಕ ಹರಗುರು ಚರಮೂರ್ತಿಗಳ ಸನ್ನಿಧಾನದಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಸಭಾ ಸದಸ್ಯರಾಗಿರ್ತಕ್ಕಂಥ ಹಿರಿಯರು 8 ಸರ್ತಿ ಅವರು, ವಿಜಯ ಆಜವರು, ರಮೇಶ್ ಜಿಗಜಿಗಣಿ ಅವರಿಂದ ಈ ಗ್ರಂಥ ಲೋಕಾರ್ಪಣೆ ಆಗ್ತವೆ. ಮತ್ತು ಪ್ರಶಸ್ತಿ ಪ್ರದಾನವನ್ನು ನಮ್ಮ ಲೋಕಸಭಾ ಸದಸ್ಯರಾದ ಕಲಬುರಗಿ ರಾಧಾಕೃಷ್ಣ ದೊಡ್ಡಮನಿಯವರು ಕಡೆಯಿಂದ ಪ್ರಶಸ್ತಿ ಪ್ರದಾನ ಆಗ್ತದೆ. ಬಸವಗುರು ಪೂಜೆ ಬೀದರ್ನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸಾಗರ್ ಖಂಡ್ರವರದಿಂದ ನಡೀತದೆ. ಪ್ರತಿ ವರ್ಷ ನಾವು ಪ್ರಶಸ್ತಿಯನ್ನು ಸಾಧನೆ ಮಾಡಿದವರನ್ನು ನಾವು ನೀಡ್ಕೋತ ಬಂದಿದ್ದೀವಿ. ಈ ಸರ್ತಿ ಮಹಿಳೆಯಾಗಿ ಒಳ್ಳೆ ರೀತಿಯಿಂದ ಸಾಧನೆ ಮಾಡಿರ್ತಕ್ಕಂಥ ತಾಯಿ ಗುರಮ್ಮ ಸಿದ್ದಾರೆಡ್ಡಿ ಅವರಿಗೆ ಈ ಸಾಲಿನ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕಾಯಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀವಿ. ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಪ್ರಕಾಶ್ ಖಂಡ್ರೆ ಅವರು ಮಾಜಿ ಶಾಸಕರು, ಬಾಲ್ಕೇಶ್ವರ ಶುಗರ್ ಲಿಮಿಟೆಡ್ನ ಅಧ್ಯಕ್ಷರು, ನಾರಂಜ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿರ್ತಕ್ಕಂಥ DK ಸಿದ್ದರಾಮಯ್ಯ ಅವರು,
ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಾಬು ವಾಲಿ ಅವರು, ಶಕುಂತಲ ಬೆದ್ದಾಳೆ ತಾಯಿಯವರು, ಇದರಲ್ಲೂ ವಿಶೇಷ ಸನ್ಮಾನಗಳೆಲ್ಲ ನಡೀತವೆ. ಒಟ್ಟಾರೆ ಇದು ಪುಸ್ತಕ ಲೋಕಾರ್ಪಣೆ ಅದ್ರ ಕುರಿತು ಮಾತಾಡೋರು ಡಾಕ್ಟರ್ ಶಶಿಧರ್ ತೋಡ್ಕರ್ ಅವರು, ಡಾಕ್ಟರ್ ಕೆ ರವೀಂದ್ರ ಅವರು, ಪುಷ್ಪಾ ಬಾಲಚಂದ್ರ ಜೈಶೆಟ್ಟಿ ಅವರು, ರವಿಶಂಕರ್ ಕೊರ್ಗಲ್ ಅವರು, ಇವರೆಲ್ಲ ಪುಸ್ತಕದ ಕುರಿತು ವಿಶೇಷವಾಗಿ ಕಲ್ಯಾಣದ ಉಳಿವು ಅಂತ ಬಹಳ ವಿಶೇಷ, ಅದು ಶರಣರ ಬಗ್ಗೆ ಒಂದು ಕಾದಂಬರಿ ಇದೆ, ಅದು ಕುರಿತು. ಮತ್ತು ನಮ್ಮ ಚಿನ್ನದ ನಾಡಿನ ಶರಣರು ಅಂತೂ ಡಾಕ್ಟರ್ ನಾಗರಾಜ್ ಹಿರವರು ಅವರು PhD ಗ್ರಂಥ ಇದೆ. ಆನಂತರ ಮರಾಠಿಯಲ್ಲಿ ಮತ್ತು ನಮ್ಮ ತಾಯಿಯವರಾಗಿರ್ತಕ್ಕಂಥ ಶೋಭಾ ಬಶೆಟ್ಟೆ ತಾಯಿಯವರು, ಇವರೆಲ್ಲರ ಒಂದು 5 ಪುಸ್ತಕಗಳು ಲೋಕಾರ್ಪಣೆ ಆಗ್ತವೆ. ಅದರ ನಂತರ 5 ಗ್ರಂಥಗಳು ಲೋಕಾರ್ಪಣೆ ಆಗ್ತವೆ. 4 ಗಂಟೆಗೆ ಸಮಾರಂಭ ನಡೀತದೆ. ಇತ್ತೀಚೆಗೆಲ್ಲ ಪಟ್ಟಾಧಿಕಾರ ಆದವರನ್ನ ಇಲ್ಲೆಲ್ಲ ಅಪ್ಪವರು ಸನ್ಮಾನ ಮಾಡ್ತಾರೆ. ನಮ್ಮ ವಿದ್ಯಾರ್ಥಿನಿಯವರು ಅನುಭವ ಮಂಟಪ ಸಂಸ್ಕೃತಿಯ ಚಿಕ್ಕ ಮಕ್ಕಳಿದೆ, ಅವ್ರ ಮಹಾಕ್ರಾಂತಿ ಅಂತಕ್ಕಂಥ ನಾಟಕನ್ನ ರಾತ್ರಿ 8 ಗಂಟೆಗೆ ಅದು ನಾಟಕನ್ನ ಪ್ರದರ್ಶನ ಮಾಡ್ತಾರೆ. ಒಟ್ಟಾರೆ ಇಡೀ ಒಂದು ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲ ಕಾರ್ಯಕ್ರಮ ನಡೀತವೆ. ಇದರಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಇರ್ತದೆ. ಚನ್ನಬಸವ ದೇವರು ವಿಶೇಷವಾದಂಥ ಬಸವ ತತ್ವಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮೊದಲನೇದು, ಈ ಭಾಗದಲ್ಲಿ ಶರಣರ ಹೆಸರುಗಳಿಡುವುದರ ಮೂಲಕ ಸಂಸ್ಥೆಗಳನ್ನು ಹೆಸರನ್ನು ಇಟ್ಟು ಆ ಶರಣ ಸಂಸ್ಕೃತಿಯನ್ನು ಗಟ್ಟಿಗೊಳಿಸಿದ್ದಾರೆ. ಅಕ್ಕ ಮಹಾದೇವಿ ಮಹಾವಿದ್ಯಾಲಯ, ಚನ್ನಬಸವೇಶ್ವರ ಮಹಾವಿದ್ಯಾಲಯ, ಸಿದ್ದರಾಮೇಶ್ವರ ಮಹಾವಿದ್ಯಾಲಯ, ಹರಳಯ್ಯ ಪಾಲಿಟೆಕ್ನಿಕಲ್ ಕಾಲೇಜು, ಹೀಗೆ ಶರಣರ ಹೆಸರುಗಳನ್ನು ಇಟ್ಟು ನೀವು ಕರ್ನಾಟಕ ತುಂಬ ಅಡ್ಡಾಡಿದ್ರೂ ಆಯಾ ಮಠದ ಪರಂಪರೆಯವರ ಹೆಸರುಗಳನ್ನು ಮಾತ್ರ ನಾವು ಹೆಚ್ಚಾಗಿ ಕಾಣ್ತೀವಿ. ಆದರೆ ಚನ್ನಬಸವ ಪಟ್ಟದ ದೇವರು ಶರಣರ ಹೆಸರುಗಳನ್ನು ವಿದ್ಯಾಸಂಸ್ಥೆಗಳಿಗೆ ನಾಮಕರಣ ಕೊಟ್ಟು ನಮ್ಮ ಕಲ್ಯಾಣ ನಾಡಿನ ಬಸವ ಸಂಸ್ಕೃತಿಯನ್ನು ಆ ಕಾಲದಲ್ಲಿ ಎತ್ತಿ ಹಿಡಿದಿದ್ದು ಇದು ಒಂದು ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯ ಅಂತ ನಾನು ಭಾವಿಸಿದ್ದೀನಿ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ.